ರಾಜ್ಯದಲ್ಲಿ ಮನ್ರೇಗಾ ವರ್ಸಸ್ ರಾಮ್ಜಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಕೈಕಮಲ ನಾಯಕರ ನಡುವೆ ಜಟಾಪಟಿ ಏರ್ಪಟ್ಟಿದೆ. ಮನ್ರೇಗಾ ವರ್ಸಸ್ ರಾಮ್ಜಿ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಕೈಕಮಲ ನಾಯಕರ ನಡುವೆ ಹೋರಾಟ ನಡೀತಾ ಇರೋದು. ಫ್ರೀಡಂ ಪಾರ್ಕ್ನಲ್ಲಿ ಮನ್ರೇಗಾ ರಣ ಕಹಳೆ ಮೊಳಗುತ್ತಾ ಇದೆ. ವಿಬಿಜಿ ರಾಮ್ಜಿ ಕಾಯ್ದೆಯ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ಮನ್ರೇಗಾ ಮರು ಜಾರಿ ಮಾಡಿ ಅನ್ನೋದಾಗಿ ಕಾಂಗ್ರೆಸ್ ನಾಯಕರು ಆಗ್ರಹಿಸುತ್ತಿದ್ದಾರೆ. ಪ್ರತಿಭಟನೆಯ ನಂತರ ಲೋಕಭವನ ಚಲೋ ಕೂಡ ಇರುತ್ತೆ. ಲೋಕಭವನಕ್ಕೆ ಮುತ್ತಿಗೆ ಹಾಕ್ತಾರೆ ಕೈ ಲೀಡರ್ಸ್. ಪ್ರತಿಭಟನೆಯಲ್ಲಿ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಸಚಿವರು, ಶಾಸಕರು, ಕಾರ್ಯಕರ್ತರು ಸೇರಿ ಹಲವರು ಭಾಗಿಯಾಗಿದ್ದಾರೆ. ಈಗಾಗಲೇ ಮನ್ರೇಗಾ ವರ್ಸಸ್ ರಾಮ್ಜಿ ಸಂಘರ್ಷ ಏರ್ಪಟ್ಟಿರೋದು. ಕೈಕಮಲ ನಾಯಕರ ನಡುವೆ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇವತ್ತು ಪ್ರತಿಭಟನೆ ಸಾಗ್ತಾ ಇದೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಇಷ್ಟೆಲ್ಲ ಪ್ರತಿಭಟನೆ ಯಾಕೆ ಅನ್ನುವಂಥ ಕಾರಣಕ್ಕೆ ಮನ್ರೇಗಾ ಹಾಗೆ ವಿಬಿಜಿ ರಾಮ್ಜಿ ಅಂದರೆ ಮೋದಿ ಸರ್ಕಾರದಿಂದ ಕೈಗೊಂಡಿರುವಂಥ ಬದಲಾವಣೆ ಮಾಡಿದಂಥ ಯೋಜನೆ. 100 ದಿನಗಳ ಸೀಮಿತ ಉದ್ಯೋಗ ಇತ್ತು ಮನ್ರೇಗಾದಲ್ಲಿ, 125 ದಿನಗಳ ಕಾನೂನುಬದ್ಧ ಖಾತ್ರಿ ಯೋಜನೆ. ಇನ್ನು ಮನ್ರೇಗಾದಲ್ಲಿ ವೇತನ ಪಾವತಿ ವಿಳಂಬ ಅನ್ನೋದಾಗ ಆರೋಪಿಸಿದ್ರೆ ಪ್ರತಿ ವಾರದ ವೇತನ ಪಾವತಿಯನ್ನ ವಿಬಿಜಿ ರಾಮ್ಜಿ ಯೋಜನೆ ಮಾಡುತ್ತೆ ಬದಲಾವಣೆಯ ಮೂಲಕ. ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಿಯಾಗಿ ದೋಸ್ತಿ ಕೂಡ ಧರಣಿ ನಡೆಸುತ್ತಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಹೋರಾಟ ಮಾಡೋದಕ್ಕೆ ರೂಪುರೇಷೆಯನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಗವರ್ನರ್ ಮೇಲೆ ಕಾಂಗ್ರೆಸ್ ಗೂಂಡಾಗಿರಿ ಮಾಡಿಬಿಟ್ಟಿದೆ ಅನ್ನೋದಾಗ ಆರೋಪಿಸಿ ಗವರ್ನರ್ಗೆ ಅವಮಾನವನ್ನ ಖಂಡಿಸ್ತೀವಿ ಅಂತ ದೋಸ್ತಿ ನಾಯಕರು ಪ್ರೊಟೆಸ್ಟ್ ನಡೆಸುತ್ತಿದ್ದಾರೆ. ಅಡ್ಡಗಟ್ಟಿದ ಸದಸ್ಯರ ಅಮಾನತಿಗೆ ಬಿಜೆಪಿ ಪಟ್ಟು ಹಿಡಿದಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೂ ಒತ್ತಾಯಿಸುತ್ತಿದ್ದಾರೆ. ನಿರುದ್ಯೋಗದ ಸಮಸ್ಯೆ, ಅದರಲ್ಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನದಾಗಿ ಇದ್ದಂಥ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೋಸ್ಕರ ಸೋನಿಯಾ ಗಾಂಧಿ ಅವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಅದು ಕೇವಲ ಕಾರ್ಯಕ್ರಮ ಅಲ್ಲ, ಹಕ್ಕಾಗಿ ಮಾಡಿ ನಮ್ಮೆಲ್ಲರಿಗೂ ಸಹ ಉದ್ಯೋಗದ ಹಕ್ಕನ್ನು ನಮಗೆ ಒದಗಿಸಿಕೊಟ್ರು. ಆ ಒಂದು ಸಂದರ್ಭದಲ್ಲಿ ಇಡೀ ರಾಷ್ಟ್ರದಲ್ಲೇ ಲಕ್ಷಾಂತರ ಜನ ರೈತರ ಆತ್ಮಹತ್ಯೆ ಆಗ್ತಾ ಇತ್ತು. ಸೋನಿಯಾ ಗಾಂಧಿ ಅವರು ಪ್ರತಿ ರಾಜ್ಯದಲ್ಲೂ ಸಹ ಪ್ರವಾಸ ಮಾಡಿ ರೈತರ ನೋವನ್ನು ಅರಿತು ತದನಂತರ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ 2005ನೇ ಇಸ್ವಿಯಲ್ಲಿ ಈ ಕಾನೂನನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು. 2006ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ 20 ವರ್ಷಗಳ ಕಾಲ ನಿರಂತರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ದೊಡ್ಡ ಮಹತ್ತರವಾದ ಹಕ್ಕನ್ನು ಸೋನಿಯಾ ಗಾಂಧಿ ಅವರು ನಮ್ಮೆಲ್ಲರಿಗೂ ಸಹ ಕೊಟ್ಟರು. ಈ ಒಂದು ಹಕ್ಕು ಅಥವಾ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಉದ್ಯೋಗ ಕೊಡ್ತಕ್ಕಂಥ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ದೊಡ್ಡ ಕಾರ್ಯಕ್ರಮವನ್ನು ಸೋನಿಯಾ ಗಾಂಧಿ ಅವರು ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಬಡ ರೈತ ಕಾರ್ಮಿಕರಿಗೆ ಒಂದು ಅನುವು ಮಾಡಿಕೊಟ್ರು. ಈ ಒಂದು ಕಾನೂನಿನ ಪ್ರಕಾರ ಪ್ರತಿಯೊಬ್ಬರಿಗೂ ಸಹ ವರ್ಷಕ್ಕೆ 100 ದಿವಸಗಳ ಕಾಲ ಉದ್ಯೋಗ ಅವಕಾಶವನ್ನು ಕೊಡ್ತಕ್ಕಂಥದ್ದು. ಯಾರಿಗೆ ಉದ್ಯೋಗ ಅವಕಾಶ ಕೊಡಲಿಕ್ಕಾಗೋದಿಲ್ಲ ಆ ಜಿಲ್ಲಾ ಕಲೆಕ್ಟರ್ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತಕ್ಕಂಥ ಮಹತ್ತರವಾದ ತೀರ್ಮಾನವನ್ನು ಸೋನಿಯಾ ಗಾಂಧಿ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಿದ್ದರು. ಅದಲ್ಲದೆ ವಿಕೇಂದ್ರೀಕರಣದ ವಿಚಾರ ಬಂದಾಗ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಹಳ್ಳಿಗಳಲ್ಲಿ ಮಹಾತ್ಮ ಗಾಂಧಿ ಅವರ ಏನು ಕನಸಿತ್ತು, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬನ ಈಗಾಗಲೇ ಕೈಕಮಲ ನಾಯಕರ ಹೋರಾಟದ ರೂಪುರೇಷೆಯನ್ನು ಗಮನಿಸ್ತಾ ಇದ್ರಿ. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಾತನಾಡ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಈಗಾಗಲೇ ಕೈಕಮಲ ನಾಯಕರ ನಡುವೆ ಜಟಾಪಟಿ ಜೋರಾಗಿದೆ. ಆ ಹೋರಾಟದ ತೀವ್ರತೆ ಹೇಗಿದೆ, ಏನೇನು ರೂಪುರೇಷೆಗಳನ್ನ ತೆಗೆದುಕೊಂಡಿದ್ದಾರೆ, ಯಾವ್ಯಾವ ನಾಯಕರು ಭಾಗಿಯಾಗಿದ್ದಾರೆ ಪ್ರೊಟೆಸ್ಟ್ ನಲ್ಲಿ? ಅಭಿಷೇಕ್, ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ರಾಮ್ಜಿ ಕಾಯ್ದೆ
ಕಾಂಗ್ರೆಸ್ ನಾಯಕರು ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಸಚಿವರು ಸೇರಿದಂತೆ ಶಾಸಕರು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಿದ್ದಾರೆ. ಪ್ರಮುಖವಾಗಿ ಏನು ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಈ ತಿದ್ದುಪಡಿ ಕಾಯ್ದೆ ಏನಿದೆ ಅದು ದೋಷಪೂರಿತವಾಗಿದೆ. ಜೊತೆಗೆ ಏನು ಈ ಒಂದು ಕಾಯ್ದೆ ಮನ್ರೇಗಾ ವಿಚಾರ ಅದರಲ್ಲೂ ಕೂಡ ಗಾಂಧಿ ಹೆಸರನ್ನ ಕೈ ಬಿಟ್ಟಿರುವಂತದ್ದು ಇಲ್ಲಿ ಬೇಕು ಅಂತಾನೆ ರಾಜಕೀಯ ಮಾಡ್ತಿದ್ದಾರೆ. ಹೀಗಾಗಿ ಈ ಹಳೆ ಕಾಯ್ದೆ ಏನಿದೆ ಮನ್ರೇಗಾ ಯೋಜನೆನ ಮರುಸ್ಥಾಪನೆಗೆ ಕೇಂದ್ರ ಸರ್ಕಾರ ಮಾಡಬೇಕೆಂದು ಒತ್ತಾಯಿಸಿ ಇಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಶಿವಕುಮಾರ್ ಕೂಡ ಭಾಗಿಯಾಗಿದ್ದಾರೆ. ಇದಾದ ಪ್ರತಿಭಟನೆ ಮುಗಿಸಿ ರಾಜ್ಯಪಾಲ ಚಲೋ ಹಮ್ಮಿಕೊಳ್ಳುವಂತ ಒಂದು ಸಾಧ್ಯತೆಯೂ ಇದೆ. ಯಾಕಂತಂದ್ರೆ ಇಂದು ಅಧಿವೇಶನ ಕೂಡ ಕರೆದಿರೋದ್ರಿಂದ ಪ್ರಮುಖವಾಗಿ ಅಧಿವೇಶನದಲ್ಲಿ ಏನು ಮನ್ರೇಗಾ ವಿಚಾರ ಅಂದ್ರೆ ಇಂದಿನಿಂದ ಏನು 30ನೇ ತಾರೀಕುವರೆಗೂ ಜನವರಿ 30ನೇ ತಾರೀಕುವರೆಗೂ ಮನ್ರೇಗಾ ವಿಚಾರನೆ ಪ್ರಸ್ತಾಪ ಮಾಡಿದೆ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಈ ಒಂದು ಯೋಜನೆನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಒಪ್ಪುವಂತಿಲ್ಲ. ಅದ್ರಲ್ಲೂ ಕೂಡ ರಾಜ್ಯದ ಮೇಲೆ 40% ಯೋಜನಾ ವೆಚ್ಚವನ್ನು ಹಾಕಿರುವಂತದ್ದು ಇಲ್ಲಿ ಕೇಂದ್ರ ಸರ್ಕಾರ ಬೇಕು ಅಂತಾನೆ ಮಲತಾಯಿ ಧೋರಣೆಯನ್ನು ಹಮ್ಮಿಕೊಂಡಿದೆ. ಹೀಗಾಗಿ ನಾವು ಈ ಒಂದು ಸರ್ಕಾರದ ಧೋರಣೆ ನೀತಿಯನ್ನ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಂತ ಕಾಂಗ್ರೆಸ್ ನಾಯಕರು ಇಲ್ಲಿ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಇದಾಗಲೇ ಸಾಕಷ್ಟು ಸಚಿವರು ಮತ್ತು ಶಾಸಕರು ಕೂಡ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಾರೆ. ಈ ಪ್ರತಿಭಟನೆಯಲ್ಲಿ ಭಾಗಿಯಾದ ನಂತರ ಏನು ರಾಜ್ಯಪಾಲ ಚಲೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು. ಡಯನಾ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಮುಂದಾಗಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ಗವರ್ನರ್ಗೆ ಅಪಮಾನ ಮಾಡಿದ್ದಾರೆ ಅನ್ನೋದಾಗಿ ಖಂಡಿಸಿ ಕೂಡ ಅವರು ಪ್ರತಿರೋಧವಾಗಿ ಇನ್ನೊಂದು ರೀತಿಯ ಪ್ರತಿಭಟನೆಯಲ್ಲಿ ಮುಂದಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಿಯಾಗಿ ದೋಸ್ತಿ ಧರಣಿ ಕುಳಿತುಕೊಂಡಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಗವರ್ನರ್ ಮೇಲೆ ಕಾಂಗ್ರೆಸ್ ಗೂಂಡಾಗಿರಿ ಮಾಡಿದೆ ಅನ್ನೋದಾಗ ಆರೋಪಿಸ್ತಿರೋದು. ಗವರ್ನರ್ಗೆ ಅವಮಾನವನ್ನ ಖಂಡಿಸಿ ದೋಸ್ತಿ ಪ್ರೊಟೆಸ್ಟ್ ನಡೆಸ್ತಿದ್ದಾರೆ. ಅಡ್ಡಗಟ್ಟಿದ ಸದಸ್ಯರ ಅಮಾನತು ಮಾಡಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟಿಡ್ದಿರೋದು. ಸಚಿವ RB ತಿಮ್ಮಾಪುರ ರಾಜೀನಾಮೆ ಕೊಡಬೇಕು, ಅಬಕಾರಿ ಇಲಾಖೆಯಲ್ಲಾದ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಒತ್ತಾಯಿಸ್ತಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, R ಅಶೋಕ್ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಬಿಜೆಪಿ JDS ನಾಯಕರು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ಈಗಾಗಲೇ ರಾಮ್ಜಿ ರದ್ದತಿಗೆ ಇಂದು ಕೈ ಹೋರಾಟವನ್ನ ಮಾಡ್ತಾ ಇರೋದು. ಜೊತೆಗೆ ಬಿಜೆಪಿಗರು ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದ ಹಣವನ್ನ ಸರಬರಾಜು ಮಾಡ್ತಿದ್ದಾರೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಈ ಪ್ರತಿಭಟನೆಯಲ್ಲಿ ಹೊರ ಎಳೆಯೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ರಾಮ್ಜಿ ರದ್ದತಿಗೆ ಕೈ ಸರ್ಕಾರ ಒಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಗವರ್ನರ್ ಅವರಿಗೆ ಅವಮಾನ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ, ಅಂದ್ರೆ ಭಾಷಣ ಮಾಡೋದಾಗಿ ಅವರು ನಿರಾಕರಿಸ್ತಾರೆ. ಆ ಸಂದರ್ಭದಲ್ಲಿ ಹೋಗಿ BK ಹರಿಪ್ರಸಾದ್ ಅವರು ಬಟ್ಟೆಯನ್ನ ಹರ್ಕೊಳ್ಳೋದ್ರ ಮೂಲಕ ಅಡ್ಡಗಟ್ತಾರೆ. ಅದನ್ನ ಗೂಂಡಾಗಿರಿ ಸರ್ಕಾರ ಅನ್ನೋದಾಗಿ ಕೂಡ ಟೀಕೆ ಟಿಪ್ಪಣಿಯ ಮೂಲಕ ಅಲ್ಲಗಳೆದಿದ್ರು ಬಿಜೆಪಿ ನಾಯಕರು. ಇದಕ್ಕೆ ಇವತ್ತು ಮತ್ತೆ ಪ್ರತಿಭಟನೆಯನ್ನ ಮಾಡೋದಕ್ಕೂ ಮುಂದಾಗಿದ್ದಾರೆ. ಗವರ್ನರ್ ಮೇಲೆ ಕಾಂಗ್ರೆಸ್ ಗೂಂಡಾಗಿರಿ ಮಾಡಿದೆ ಅಂತ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂದೆ ಕೆಲವೊಂದಷ್ಟು ಪೋಸ್ಟರ್ಗಳನ್ನ ಹಿಡ್ಕೊಂಡು ಸರ್ಕಾರದ ಕಾಲೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನೀಲಿ ಚಿತ್ರ ಇರೋರು ನಿಮ್ ಜೊತೆ ಅವರು ಈಗ